ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಲೈಫ್ ಇನ್ UAE. ಹೇಗಿದ್ದೀರಾ ಎಲ್ಲರೂ? ಈಗಾಗಲೇ ತಮ್ನೇಲ್ ನೋಡಿ ಎಲ್ಲರಿಗೂ ಗೊತ್ತಾಗಿರಬಹುದು. ಇವತ್ತು ನಾವು ನನ್ನ ಹಸ್ಬೆಂಡ್ನ ಸಿಗ್ನೇಚರ್ ಡಿಶ್ ಸಾಸೇಜ್ ಮಸಾಲ ಮಾಡ್ತಾ ಇದ್ದೇವೆ. ಹಾಗಾದರೆ ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ಹೇಳಿ ಒಮ್ಮೆ ನೋಡ್ಕೊಂಡು ಬರೋಣ. ಇಲ್ಲಿ ನಾವು ಮೊದಲಿಗೆ ಒಂದು ಪ್ಯಾಕೆಟ್ ಸಾಸೇಜ್ ತೊಗೊಂಡಿದ್ದೇವೆ. ಇದು ಆಲ್ಮೋಸ್ಟ್ 350 ಗ್ರಾಮ್ಸ್ ಇದೆ. ಮತ್ತು 2 ಆನಿಯನ್, ಒಂದು ಟೊಮ್ಯಾಟೊ, ಕ್ಯಾಪ್ಸಿಕಮ್, ಕರಿ ಲೀಫ್, ಜಿಂಜರ್, ಗಾರ್ಲಿಕ್ ಮತ್ತು ಗ್ರೀನ್ ಚಿಲ್ಲಿ. ಮತ್ತು ಮಸಾಲ ಪೌಡ್ರಲ್ಲಿದೆ ಚಿಲ್ಲಿ ಪೌಡರ್, ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡರ್. ಈಗ ಹಸ್ಬೆಂಡ್ನ ಸಿಗ್ನೇಚರ್ ಡಿಶ್ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಒಂದು ಪಾತ್ರೆ ತೊಗೋಬೇಕು. ಪಾತ್ರೆಗೆ 2 to 3 ಸ್ಪೂನ್ಸ್ ತೆಂಗಿನೆಣ್ಣೆ ಹಾಕ್ಕೊಂಡಿದ್ದೇವೆ. ತೆಂಗಿನೆಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಮತ್ತು ನಾವು ಸಣ್ಣದಾಗಿ ಹೆಚ್ಚಿಟ್ಕೊಂಡಂತಹ ಆನಿಯನ್, 2 ಆನಿಯನ್ ಇಲ್ಲಿ ತೊಗೊಂಡಿದ್ದೇವೆ ಮೀಡಿಯಮ್ ಸೈಜಿದ್ದು. ಆ ಆನಿಯನನ್ನು ತೊಗೊಂಡು ಅದು ಸ್ವಲ್ಪ ಸ್ಮೂತ್ ಆಗುವವರೆಗೆ ಅದನ್ನು ಬೇಯಿಸ್ಕೊಳ್ಬೇಕು. ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂದು ಬೆಂದ ನಂತರ ಅದಕ್ಕೆ ಸ್ವಲ್ಪ ಟೊಮೆಟೊನ ಸೇರಿಸಬೇಕು. ಇಲ್ಲಿ ನಾವು ಒಂದು ದೊಡ್ಡ ಗಾತ್ರದ ಟೊಮೆಟೊವನ್ನು ತೊಗೊಂಡಿದ್ದೇವೆ. ಒಂದು ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಸಣ್ಣದಾಗಿ ಚಾಪ್ ಮಾಡಿರುವಂತಹ ಜಿಂಜರ್, ಗಾರ್ಲಿಕ್ ಮತ್ತು ಹಸಿಮೆಣಸನ್ನು ಹಾಕ್ಕೋಬೇಕು. ಹಸಿಮೆಣಸು ಆ್ಯಕ್ಚುಲಿ ಆಪ್ಷನಲ್ ಅದು, ಯಾಕಂತ ಹೇಳಿದರೆ ಮಸಾಲ ಪೌಡರಲ್ಲಿ ಚಿಲ್ಲಿ ಪೌಡರ್ ಕೂಡ ಇನ್ಕ್ಲೂಡ್ ಆಗಿದೆ. ನಿಮಗೆ ಸ್ಪೈಸಿ ಬೇಕಂತ ಹೇಳಿದರೆ ಒಂದೆರಡು ಗ್ರೀನ್ ಚಿಲ್ಲಿ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಅದ ನಂತರ ಕ್ಯಾಪ್ಸಿಕಮನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇಲ್ಲಿ ನಾನು ಒಂದು ಕ್ಯಾಪ್ಸಿಕಮನ್ನು ತೊಗೊಂಡಿದ್ದೇನೆ. ಈ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಅದ ನಂತರ ನಮ್ಮ ಮಸಾಲವನ್ನು ಹಾಕ್ಕೋಬೇಕು. ಈ ಮಸಾಲದಲ್ಲಿ ಮೊದಲೇ ಹೇಳಿದಾಗೆ ಚಿಲ್ಲಿ ಪೌಡರ್, ಗರಂ ಮಸಾಲ, ಟರ್ಮರಿಕ್ ಪೌಡರ್ ಮತ್ತು ಅದರಲ್ಲೇ ಸಾಲ್ಟ್ ಕೂಡ ಬೆರೆಸ್ಕೊಂಡಿದ್ದಾರೆ. ಸೊ ಈ ಮಸಾಲವನ್ನು ಚೆನ್ನಾಗಿ ಇಂಗ್ರೀಡಿಯೆಂಟ್ಸಿಗೆ ತಲುಪೋ ತನಕ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ನಾವು ಅದನ್ನು ಬೇಯಲಿಕ್ಕೆ ಬಿಡಬೇಕು. ಮಸಾಲ ಎಲ್ಲ ಒಂದು ಹಬೆ ಬಂದ ನಂತರ ನಮ್ಮ ಇವತ್ತಿನ ಮೇಯ್ನ್ ಇಂಗ್ರೀಡಿಯೆಂಟ್ ಸಾಸೇಜ್, ಇದನ್ನು ಆ ಮಸಾಲಕ್ಕೆ ಮಿಕ್ಸ್ ಮಾಡಿಕೊಳ್ಬೇಕು. ಸಾಸೇಜ್ ಎಲ್ಲ ಈ ಮಸಾಲದೊಂದಿಗೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ನಂತರ ಲಿಡ್ ಕ್ಲೋಸ್ ಮಾಡಿ 10 ರಿಂದ 15 ನಿಮಿಷ ಬೇಯಲಿಕ್ಕೆ ಇಡಬೇಕು. ಸಾಸೇಜ್ ಕುಕ್ ಆಗಲಿಕ್ಕೆ ಜಾಸ್ತಿ ಟೈಮೇನು ತೊಗೊಳ್ಳೋದಿಲ್ಲ. ಲೋ ಫ್ಲೇಮಲ್ಲಿ ಒಂದು 10 ರಿಂದ 15 ನಿಮಿಷ ಇಟ್ಟರೆ ಚೆನ್ನಾಗಿ ಕುಕ್ ಆಗ್ತದೆ. ಮತ್ತು ಇದಕ್ಕೆ ನೀರು ಆ್ಯಡ್ ಮಾಡಬೇಕಾದ ಅವಶ್ಯಕತೆಯೂ ಇಲ್ಲ, ಯಾಕಂತ ಹೇಳಿದರೆ ಸಾಸೇಜ್ ಅದೇ ಮಾಯ್ಶ್ಚರ್ ಬಿಟ್ಕೊಂಡು ಚೆನ್ನಾಗಿ ಬೇಯ್ತದೆ. ಓಕೆ, ಈಗ 15 ನಿಮಿಷ ಆಯಿತು. ಲಿಡ್ ಓಪನ್ ಮಾಡಿ ನೋಡುವ. ನೋಡಬೇಕಾದ್ರೇ ಯಮ್ಮಿ ಇದೆ ಅಲ್ಲ, ಹಾಗೇ ಒಳ್ಳೆ ಪರಿಮಳನೂ ಬರ್ತಾ ಇದೆ. ಓಕೆ, ಈಗ ನನ್ನ ಹಸ್ಬೆಂಡ್ ಸಿಗ್ನೇಚರ್ ಡಿಶ್ ಸಾಸೇಜ್ ಮಸಾಲ ರೆಡಿಯಾಗಿದೆ. ನೋಡ್ಲಿಕ್ಕಂತೂ ಯಮ್ಮಿ ಇದೆ. ನಮ್ಮ ಲಿಟಲ್ ಶೆಫ್ ಹತ್ರ ರಿವ್ಯೂ ಕೇಳ್ಕೊಂಡು ಬರೋಣವಾ? ಅವಳಿಗೂ ಫೇವ್ರೇಟ್ ಈ ಸಾಸೇಜ್ ಮಸಾಲ. ಓಕೆ, ನಮ್ಮ ಲಿಟಲ್ ಶೆಫ್ನ ರಿವ್ಯೂ ಕೇಳಿದ್ರಲ್ವಾ? ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.